ನಮಸ್ಕಾರ ಮಿತ್ರರೇ, ನಾವು ಈ ದಿನ ಮತ್ತೊಂದು ವಿಶೇಷವಾದ ಐತಿಹಾಸಿಕವಾದ ಕಲಾ ವೈಭವವನ್ನು ಉಳ್ಳಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಈ ದಿನ ಭೇಟಿ ನೀಡಿದ್ವಿ. ಈ ದೇವಸ್ಥಾನವು ಪಾರಂಪರಿಕವಾಗಿ, ಐತಿಹಾಸಿಕವಾಗಿ ಮತ್ತು ಕಲಾ ವೈಭವದಿಂದ ಕೂಡಿರ್ತಕ್ಕಂಥ ಅತ್ಯುತ್ಕೃಷ್ಟ ದೇವಾಲಯಗಳಲ್ಲಿ ಒಂದು ಅಂತ ನಾವು ಇದನ್ನು ಕರಿಬಹುದು. ಆದರೆ ಇದು ನಮ್ಮ ವಿಜಯನಗರ ಸಾಮ್ರಾಜ್ಯದ ಹೇಗೆ ಹಂಪಿ ಇದೆಯೋ ಆ ಮಟ್ಟಿಗಿನ ಜನಪ್ರಸಿದ್ಧಿಯನ್ನು ಪಡೆಯದೇ ಇದ್ದರೂ ಸಹ ತನ್ನದೇ ಆದಂಥ ಒಂದು ವಿಶೇಷವಾದ ವೈಶಿಷ್ಟ್ಯವಾದ ಕಲಾ ಒಂದು ಸಂಗ್ರಹದಿಂದಾಗಿ, ಕಲಾತ್ಮಕತೆಯಿಂದಾಗಿ ಈ ದೇವಸ್ಥಾನ ಬಹಳ ಮಹತ್ವವನ್ನು ಪಡೆದಿದೆ. ಬನ್ನಿ ಮಿತ್ರರೇ, ಈ ದಿನ ನಾವು ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಅದೇ ರೀತಿಯಾಗಿ ಎಲ್ಲ ನನ್ನ ವೀಕ್ಷಕರಲ್ಲಿ ಮನವಿ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇದರಲ್ಲಿ ಪ್ರಸಾರವಾಗುವಂತಹ ವಿಡಿಯೋಗಳನ್ನು ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಆ ಕೆಳಗಡೆ ಇರತಕ್ಕಂಥ ಕೆಂಪು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅದರಲ್ಲಿ ನಮಸ್ಕಾರ. ನಾವು ಇವತ್ತು ಒಂದು ಚಾಲುಕ್ಯ ಮತ್ತು ಕದಂಬರ ಕಾಲದಲ್ಲಿ, ಇಬ್ಬರು ಕಾಲದಲ್ಲಿ ನಿರ್ಮಿತವಾಗಿರ್ತಕ್ಕಂಥ ಒಂದು ದೇವಸ್ಥಾನದಲ್ಲಿದ್ದೀವಿ. ಈ ದೇವಸ್ಥಾನ ಒಂದು ವಿಶೇಷವಾದ ಬಿರುದನ್ನು ಹೊಂದಿದೆ. ಈ ದೇವಸ್ಥಾನಕ್ಕೆ ವಿಶೇಷವಾದ ಬಿರುದಿದೆ. ಆ ಬಿರುದು ಹೆಸರು ದೇವಾಲಯಗಳ ಚಕ್ರವರ್ತಿ ಅಂತೇಳಿ. ಆ ಬಿರುದನ್ನು ಯಾರು ಕೊಟ್ಟರು ಗೊತ್ತಿಲ್ಲ ನಮಗೆ, ಆದರೆ ದೇವಸ್ಥಾನಕ್ಕೆ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಈ ದೇವಸ್ಥಾನ ಸಂಪೂರ್ಣವಾಗಿ ವಾಸ್ತುಶಾಸ್ತ್ರದ ನಿಯಮಗಳಿಗೆ ಅನುಗುಣವಾಗಿ ನಿರ್ಮಾಣ ಮಾಡಿದ್ದಾರೆ. ಪೂರ್ವಕ್ಕೆ ನೀವು ನೋಡಿದ ಹಾಗೆ ವಿಶಾಲವಾದಂತಹ ಒಂದು ಕಲ್ಯಾಣಿ ಇದೆ. ವಿಶಾಲವಾದ ಕಲ್ಯಾಣಿ ಇದೆ. ಇದು ವರ್ಷದ 365 ದಿನಗಳನ್ನು ತುಂಬಿಕೊಂಡಿರುತ್ತೆ ಅಂತ ಹೇಳ್ತಾರೆ. ಅಂತಹ ಒಂದು ಜಾಗವನ್ನು ಹುಡುಕಿ ಈ ಕಲ್ಯಾಣಿಯನ್ನು ನಿರ್ಮಾಣ ಮಾಡಿದ್ದಾರೆ. ದೇವಸ್ಥಾನದ ಮೂಲ ವಿಗ್ರಹ, ಮೂಲ ದೇವಸ್ಥಾನವನ್ನು ಕದಂಬರು ತಮ್ಮ ಕದಂಬನ 3ನೇ ದೊರೆಯಾದಂತಹ ಮೊದಲನೇ ವಿಕ್ರಮಾದಿತ್ಯ ಅಂತ ಏನು ಹೇಳ್ತಾರೆ, ಅವ್ರು ಕಟ್ಟಿಸಿದರು. ತದನಂತರ ದಿನಗಳಲ್ಲಿ ಈ ದೇವಸ್ಥಾನ ಮತ್ತು ಈ ಸುತ್ತಮುತ್ತಲಿನ ಅಗ್ರಹಾರ ಅಥವಾ ಊರಿನ ಒಂದು ಕಬ್ಜಾ ಪಡೆಯೋದಕ್ಕೆ, ಸ್ವಾಧೀನ ಪಡೆಯೋದಕ್ಕೆ ಚಾಲುಕ್ಯರಿಗೆ ಮತ್ತು ಕದಂಬರ ನಡುವೆ ಹಲವಾರು ಯುದ್ಧಗಳು ನಡೀತವೆ ಅಂತ ಇತಿಹಾಸ ಹೇಳ್ತದೆ. ಕಡೆಗೆ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ತನ್ನ ದಂಡನಾಯಕನಾದಂತಹ ಮಹಾದೇವ ದಂಡನಾಯಕ ಅಂತಂತ ಒಬ್ಬ ದಂಡನಾಯಕನ ಸಹಾಯದಿಂದ ಅಥವಾ ಆತನ ಲೀಡರ್ಶಿಪ್ ನಾಯಕತ್ವದಲ್ಲಿ ಕದಂಬರ ಸೈನ್ಯವನ್ನು ಸೋಲಿಸಿ ತನ್ನ ವಶಕ್ಕೆ ಈ ದೇವಸ್ಥಾನವನ್ನು ಮತ್ತು ಈ ದೇವಸ್ಥಾನದ ಸುತ್ತ ಇದ್ದಂತಹ ಭೂಮಿಯನ್ನು ವಶಕ್ಕೆ ಪಡಿತಾನೆ ಅಂತ ಇತಿಹಾಸ ನೇರವಾಗಿ ತಿಳಿಸ್ತದೆ. ಅಂತಹ ದಂಡನಾಯಕ, ಚಾಲುಕ್ಯರ ದಂಡನಾಯಕನ ಹೆಸರು ಮಹಾದೇವ ದಂಡನಾಯಕ ಅಂತೇಳಿ. ಆ ಮಹಾದೇವ ದಂಡನಾಯಕನ ಹೆಸರು ಮೇಲೆ ಇವತ್ತಿನ ದಿನ ಇಲ್ಲಿ ಮಹಾದೇವ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ನಾವು ನಿಂತ್ಕೊಂಡಿರ್ತಕ್ಕಂತಹ ಈ ಪ್ರದೇಶವನ್ನು ನವರಂಗ ಅಂತ ಕರೀತಾರೆ. ನವರಂಗ ಅಂತಂದರೆ ಇಲ್ಲಿ ಬನ್ನಿ. ಈ ಭಾಗದಲ್ಲಿ ದೇವಸ್ಥಾನದ ಮುಖ್ಯ ನರ್ತಕಿಯರು ತಮ್ಮ ನೃತ್ಯ ಸೇವೆಯನ್ನು ಕೊಡ್ತಾಯಿದ್ರು. ಈ ಭಾಗದಲ್ಲಿ ನಿಂತುಕೊಂಡು ದೇವರಿಗೆ ಅಭಿಮುಖವಾಗಿ ನೃತ್ಯ ಸೇವೆಯನ್ನು ಕೊಡ್ತಾಯಿದ್ರು. ತಾವು ನೋಡ್ಬೋದು, ಇದೊಂದು ಪ್ಲಾಟ್ಫಾರ್ಮ್ ಮಾಡಿದ್ದಾರೆ, ರೌಂಡ್ ಪ್ಲಾಟ್ಫಾರ್ಮ್. ಇದು ಚಾಲುಕ್ಯರ ವಿಶೇಷತೆ. ಚಾಲುಕ್ಯರ ಪ್ರತಿ ದೇವಸ್ಥಾನದಲ್ಲಿ ಕೂಡ ನೃತ್ಯ ಸೇವೆಯನ್ನು ನಡೆಸ್ತಿತ್ತು. ಇದೇ ರೀತಿಯಾಗಿ ಸುತ್ತ ಕೂತ್ಕೊಳ್ಳೋದಕ್ಕೆ ತಮ್ಮ ದೊಡ್ಡ ದೊಡ್ಡ ಅಧಿಕಾರಿಗಳು, ಮಹಾಜನರು ಮತ್ತು ಪಾಳೆಗಾರರು, ದಂಡನಾಯಕರು ಕೂತ್ಕೊಳ್ಳೋದಕ್ಕೆ ಆಸನ ವ್ಯವಸ್ಥೆ ಸಹ ಇತ್ತು. ಆದರೆ ಈಗ ಅದೆಲ್ಲ ಕಾಲಾನಂತರ ಕಿತ್ಕೊಂಡು ಹೋಗಿದೆ. ಸೊ ಆದರೂ ಸಂವಾಟ್ ಮೇಸ್ಟನ್ ಮಾಡಿದ್ದಾರೆ. ಅದ್ಭುತವಾದಂತಹ ಕುಸುರಿ ಕೆಲೆ ಇರತಕ್ಕಂಥ ಕಂಬಗಳನ್ನು ನಾವಿಲ್ಲಿ ನೋಡ್ಬೋದು. ಈ ಕಂಬಗಳ ವಿಶೇಷತೆ, ಅದರಲ್ಲೂ ವಿಶೇಷವಾಗಿ ಈ ರೀತಿಯ ಕಂಬಗಳನ್ನು ಇವರು ಅಂದಿನ 6ನೇ ಶತಮಾನದಲ್ಲಿ, ಅಂದರೆ ಈಗಿನ ಸುಮಾರು 1400 ವರ್ಷಗಳ ಹಿಂದೆ, 1400 ವರ್ಷಗಳ ಹಿಂದೆ ಕೂಡ ನಮ್ಮ ಶಿಲ್ಪಿಗಳಿಗೆ ಲೇತ್ ಟೆಕ್ನಾಲಜಿ, ಇವತ್ತಿನ ಟರ್ನರ್ ಮಿಷನ್ ಅಂತ ಏನು ನಾವು ಹೇಳ್ತೀವಿ, ಆ ಮಿಷನ್ ಮುಖಾಂತರ ಕೆಲಸ ಮಾಡೋದು ಗೊತ್ತಿತ್ತು. ಇಲ್ಲಿ ನೀವು ನೋಡ್ಬೋದು, ಈ ತುಂಡಾಗಿದೆ. ಈ ಪ್ಲಾಟ್ಫಾರ್ಮ್ ಮುಂದೆ ಬಂದಿದೆ. ಇಲ್ಲಿ ಅವರು ಬಹುಶಃ ಒಂದು ಮೂರ್ತಿಯನ್ನು ನಿಲ್ಲಿಸಿದ್ರು ಅಂತ ಕಾಣಿಸುತ್ತೆ.
ಈ ರೀತಿಯಾಗಿ ಮೂರ್ತಿಯನ್ನು ನಿಲ್ಲಿಸಿದರು ಅಂತ ಕಾಣಿಸುತ್ತೆ. ಇದು ಗ್ಯಾಸ್ ವರ್ಕ್, ಇದಕ್ಕೆ ಯಾವುದೇ ಪ್ರೂಫ್ಗಳಿಲ್ಲ. ಆದರೆ ಇದನ್ನು ಭಾಳ ವಿಚಿತ್ರವಾದಂಥ ಕಂಬ. ಇದನ್ನು ಲೇತ್ ಮಿಷನ್ ಅಥವಾ ಯಾವುದೋ ಒಂದು ಇನ್ನೂ ಉಪಯೋಗಿಸಿ ಮಾಡ್ತಕ್ಕಂಥದ್ದಕ್ಕೆ ಸಾಧ್ಯ ಇಲ್ಲ. ಇದನ್ನು ಸಂಪೂರ್ಣವಾಗಿ ಕೈಯಿಂದಲೇ ಮಾಡಿರ್ಬೋದು ಅಂತ ಅನಿಸ್ತದೆ. ಇಲ್ಲಿ ಕೂಡ ನೀವು ನೋಡ್ಬೋದು ಪ್ಲಾಟ್ಫಾರ್ಮು, ಇಲ್ಲಿಂದ ಒಂದು ಮೂರ್ತಿಯನ್ನು ಈ ಥರ ನಿಲ್ಲಿಸಿದ್ದಿರ್ಬೋದು. ಅದು ಇಲ್ಲಿ ಅದು ಕಟ್ಟಾಗಿದೆ. ಬೇರೆ ಬೇರೆ ಉದ್ದೇಶಕ್ಕೂ ಇದನ್ನು ಉಪಯೋಗಿಸ್ತಿರ್ಬೋದು. ಈ ಥರ ಪ್ಲಾಟ್ಫಾರ್ಮ್ ಉಪಯೋಗಿಸ್ತಿರ್ಬೋದು. ಇಲ್ಲಿ ಇನ್ನೊಂದು ಭಾಳ ವಿಶೇಷವಾದದ್ದು ಅಂತ ಹೇಳಿದ್ರೆ, ಈ ಭಾಗದಲ್ಲಿ ನೀವು ಕಡ್ಡಿಯನ್ನು ತೋರಿಸಿದ್ರೆ ಕೆಳಗಡೆಗೆ ಬರುತ್ತೆ, ನೋಡ್ಬೋದು. ಅಷ್ಟೊಂದು ಸೂಕ್ಷ್ಮವಾದಂತಹ ಕೆತ್ತನೆ ಕೆಲಸಗಳನ್ನು ಇಲ್ಲಿ ನಾವು ಕಾಣ್ಬೋದು ಈ ದೇವಸ್ಥಾನದ ಒಳಗಡೆ. ಅದರಿಂದನೇ ಬಹುಶಃ ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೆದ್ರು ಅಂತ ಅನಿಸುತ್ತೆ. ಪ್ರತಿಯೊಂದು ಕಂಬದ ಮೇಲೆ ಕೂಡ ನಮಗೆ ವಿಷ್ಣುವಿನ ಮತ್ತು ಶಿವನ ಅವತಾರಗಳು ಕಾಣಿಸ್ತವೆ. ಕೆಲವು ವಿಷ್ಣುವಿನ ಅವತಾರಗಳಿದ್ದಾವೆ, ಶಿವನ ಅವತಾರಗಳಿದೆ ಕಾಣಿಸ್ತವೆ. ಇದಕ್ಕಿಂತ ಹೆಚ್ಚಿನ ಮುಖ್ಯವಾದ್ದು, ಅತ್ಯಂತ ವಿಶೇಷವಾದ್ದು ಅಂತ ಹೇಳಿದ್ರೆ, ಈ ನಮ್ಮ ನೃತ್ಯ ಸೇವೆ ನಡೀತಕ್ಕಂಥ ಈ ಮಂಟಪದ ಮೇಲ್ಭಾಗದಲ್ಲಿ ನಟರಾಜನ ವಿಗ್ರಹ ಇದೆ. ಫುಲ್ ಮೇಲೆ ನಟರಾಜನ ವಿಗ್ರಹ ಇದೆ. ಅದು ಕೂಡ ಕಾಲಿನ ಹೊಡೆತಕ್ಕೆ ಮತ್ತು ಕೆಲವರ ತಿಳುವಳಿಕೆ ಕೊರತೆಯಿಂದಾಗಿ ಬಹುಶಃ ಆ ಕಾಲಿಗೆ ಏನಾದರೂ ಜೋಕಾಲಿ ಕಟ್ಟಿ ಜೋಕಾಲಾಡಿಬಿಟ್ಟಿದ್ದೀನೋ ಗೊತ್ತಿಲ್ಲ ಯಾರೋ. ವಿಶೇಷವಾದ ಕೆತ್ತನೆ ಕೆಲಸಗಳನ್ನು ನೀವು ನೋಡ್ಬೋದು. ಏಕಾದಶ ರುದ್ರರು, ಈ ಭಾಗದಲ್ಲಿ ಅಂದರೆ ದೇವಸ್ಥಾನದ ದಕ್ಷಿಣ ಭಾಗದಲ್ಲಿ ಕೆಲವೊಂದು ನಿರ್ಮಾಣಗಳನ್ನು ನಾವು ನೋಡ್ಬೋದು. 1, 2 ಅಲ್ಲಿ ಹಿಂದೆ ಒಂದು ಇತ್ತಂತೆ, ಅದು ಬಿದ್ದೋಗಿದೆ ಅಂತ ಹೇಳ್ತಾರೆ. ನಿರ್ಮಾಣಗಳನ್ನು ನೋಡ್ಬೋದು. ಈಗ ನಾವು ನೋಡ್ತಕ್ಕಂಥ ಈ ನಿರ್ಮಾಣ ನೃತ್ಯ ಶಾಲೆ ಅಂತ ಹೇಳಿದ್ರಂತೆ. ಈಗ ನಮ್ಮ ಪುರೋಹಿತರು ಈಗ ಹೇಳಿದ್ರು ನೃತ್ಯ ಶಾಲೆ. ಇದು ನೃತ್ಯ ಶಾಲೆ ಅಂತಂದು ಕೂಡಲೇ ಮ್ಯೂಸಿಕಲ್ ಸ್ಕೂಲ್ ಅಥವಾ ಡ್ಯಾನ್ಸ್ ಸ್ಕೂಲ್ ಅಂತ ತಿಳ್ಕೊಬೋದು. ಆಮೇಲೆ ನಾವು ಒಳಗಡೆ ಹೋಗ್ತೀವಿ, ಅದನ್ನ ಡೀಟೇಲಾಗಿ ತಿಳಿಸ್ತೀವಿ. ಮತ್ತು ಈವಾಗ ಸರಸ್ವತಿ ಮಠ ಅಂತ ಹೇಳ್ತಾರಂತೆ. ಇದನ್ನು ಸರಸ್ವತಿ ಮಠ ಅಂತ ಗುರುತಿಸ. ಸರಸ್ವತಿ ಮಠ ಅಂದ ಕೂಡಲೇ ಸಹಜವಾಗಿ ಅಲ್ಲಿ ವೇದಾಧ್ಯಯನಕ್ಕೆ ಮತ್ತು ಪೌರೋಹಿತ್ಯದ ಅಧ್ಯಯನಕ್ಕೆ ಈ ಜಾಗವನ್ನು ಉಪಯೋಗಿಸ್ತಿದ್ರು ಅಂತ ತಿಳಿದು ಬರ್ತದೆ. ಮತ್ತು ಅದೇ ರೀತಿಯಾಗಿ ಉತ್ತರ ಭಾಗದಲ್ಲಿ, ದೇವಸ್ಥಾನದ ಎಡಭಾಗಕ್ಕೆ ಅಂದರೆ ಉತ್ತರ ಭಾಗದಲ್ಲಿ 3 ಬೇರೆ ಬೇರೆ ದೇವಸ್ಥಾನಗಳನ್ನು ನಾವು ಕಾಣ್ತೀವಿ. ಮಹಾದೇವ ದಂಡನಾಯಕರು ಈ ದೇವಸ್ಥಾನವನ್ನು ನಿರ್ಮಿಸಿದ ಮೇಲೆ, ಕಬ್ಜಾ ಮಾಡಿದ ಮೇಲೆ ಇಲ್ಲಿ ಬೇರೆ ಬೇರೆ ದೇವಸ್ಥಾನಗಳನ್ನು ಕೂಡ ನಿರ್ಮಿಸ್ತಾರೆ. ಅದರಲ್ಲಿ ಒಂದು ಕೀರ್ತಿನಾರಾಯಣ ದೇವಸ್ಥಾನ ಅಂತ ಒಂದು ಬರುತ್ತೆ. ಇಲ್ಲಿ ಕೀರ್ತಿನಾರಾಯಣ ದೇವಸ್ಥಾನ ಅಂತ, ಬಹುಶಃ ಇದು ಅವರ ತಂದೆ ಹೆಸರು ಕೀರ್ತಿನಾರಾಯಣ ಆಗಿತ್ತು ಅಂತ ಯಾರು ಹೇಳಿದ್ರು, ಅದರ ನೆನಪಿಗೆ ಮಾಡಿರ್ಬೋದು. ಮತ್ತು ಅವರ ತಾಯಿ, ಇದು ಚಂದ್ರಲಾಭ ದೇವಸ್ಥಾನ ಅಂತ ಅವರ ತಾಯಿ ಹೆಸರಿಗೆ ಮಾಡಿರ್ತಕ್ಕಂಥದ್ದು. ಈ ಪಕ್ಕದ ಇನ್ನೊಂದಿದೆ, ಅದು ರುದ್ರ ಕಾಲಭೈರವ ದೇವಸ್ಥಾನ ಅಂತ. ಮಹಾವೀರನಾದಂತಹ ಮಹಾದೇವ ದಂಡನಾಯಕನಿಗೆ ಕಾಲಭೈರವ ಒಲಿದ್ದರಿಂದ ಕಾಲಭೈರವ ನೆನಪಿಗೋಸ್ಕರ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅಂತ. ಬೇರೆ ಬೇರೆ ದೇವಸ್ಥಾನಗಳನ್ನು ಬೇರೆ ಬೇರೆ ಕಾಲಘಟ್ಟದಲ್ಲಿ ಇಲ್ಲಿ ನಿರ್ಮಾಣ ಮಾಡ್ಕೊಂತ ಹೋಗಿದ್ದಾರೆ. ತಾವು ನೋಡ್ಬೋದು ಮೇಲ್ಗಡೆ ವಕ್ರವಾದಂತಹ ರಚನೆ ಇದೆ, ಕಾಲು ಬಂಡಿಗಳು. ಅದರ ಒಳಗಡೆ ನೇರವಾಗಿರುತ್ತೆ, ಹೊರಗಡೆ ಅವರು ಅಬ್ವಿಯಸ್ಲಿ ಪ್ಲಾಸ್ಟಿಂಗ್, ಇವತ್ತಿನ ನಾವು ಗಾರೆಯ ಕೆಲಸ ಏನು ಮಾಡ್ತಿದ್ವಲ್ಲ ಹಂಗೆ ಪ್ಲಾಸ್ಟಿಂಗ್ ಮಾಡಿಬಿಟ್ಟು ಅದನ್ನು ಕವರ್ ಮಾಡ್ತಾಯಿದ್ರು. ಆ ಸಿಸ್ಟಮ್ ಇತ್ತು ಅವಾಗ. ಆಮೇಲೆ ಇದು ಮೇಲೆ ನೋಡಿದ್ರೆ ಕಂಡು ಬರುತ್ತೆ.